ಎಲ್ಲ ಕೊಡೋದು ಅದೆಲ್ಲ ಇತ್ತು. ಇಲ್ಲೇ ಹೇಳ್ಬಿಡ್ತೀನಿ ನಾನು, ನಾನಿರಲಿಲ್ಲ, ಮೊದಲು ಮಾಡಿದ್ದಾರೆ ಸರ್. ಸೊ ಕಳೆದ ವರ್ಷವೂ ಕೂಡ ಕೋರ್ಟಲ್ಲಿ ಆದೇಶ ತಂದು ಪರೀಕ್ಷೆಯನ್ನು ಮಕ್ಳಿಗೆ ಬರೆಸಿದ್ದಾರೆ. ಈ ವರ್ಷವೂ ಕೂಡ ಏನು ಮಾಡಿದ್ದಾರೆ, 16ನೇ ತಾರೀಕು ಸಾಯಂಕಾಲ 5:30 ಗಂಟೆಗೆ ನಮಗೆ ಲೆಟ್ರನ್ನ ವಾಟ್ಸಪ್ಪಲ್ಲಿ ಕಳಿಸಿದ್ರು. 16 ಮೊನ್ನೆ ನಾವು ಇದನ್ನು ಡೈರೆಕ್ಟ್ರಿಗೆ ಬಂತು, ರೆಸ್ಪಾಂಡೆಂಟು ಇದ್ರ ಉತ್ತರ ಹೇಳಬೇಕು ಅಂತ ಆಯಿತು. ಕೋರ್ಟ್ ಲೆಟ್ರ್ ಬಂದ ಮೇಲೆ ಏನಾಯಿತು, ಡೈರೆಕ್ಟ್ರಿಗೆ ನಮ್ಮ ಇಲಾಖಾ ಅಧಿಕಾರಿಗಳು ಏನು ಮಾಡಿದ್ರು, ಮಾರ್ಕ್ ಮಾಡಿ ಕೊಟ್ಟು ಸ್ಯಾಡ್ಸಲ್ಲಿರೋ ಮಕ್ಕಳನ್ನ ಎಂಟ್ರಿ ಮಾಡಿ ಅಂತಂದರು. ಹೇಳ್ಬಿಡ್ತೀನಿ ಒಂದು ನಿಮಿಷ. ಸ್ಯಾಡ್ಸಲ್ಲಿರೋದು 5 ಮಕ್ಕಳು. ಇದರ ಬಗ್ಗೆ ನಿಮ್ಮ ಮಾಹಿತಿ ಹೇಳಿ. ಅವರ ಈ ವಿಚಾರದಲ್ಲಿ ನಿಮ್ಮ ಮಿಸ್ಟೇಕ್ಸ್ ಏನಿದೆ ಅವ್ರು ಹೇಳಿದ್ರು ನಾವೆಲ್ಲ ಪೇರೆಂಟ್ಸ್ಗೆ ನೋಟಿಫೈ ಮಾಡಿದೀವಿ. ನೀವು ಕೇಳ್ಕೊಂಡಿಯೂ ಸಹ ಸ್ಕೂಲಿಗೆ ಸೇರಿಸಿದಿರಿ ಸರ್. ನಮಗೆ ಇವ್ರು ಇಲ್ಲಿಂದ ಇನ್ಫಾರ್ಮ್ ಏನ್ ಹೇಳ್ತಾ ಇದ್ರು ಅಂದ್ರೆ, ನಮಗೆ ಪರ್ಮಿಷನ್ ನಡೀತಾ ಇದೆ ಅಂತ ಹೇಳಿ ಒಂದು ಕಾಪಿನ ಇವ್ರು ನಮಗೆ ಹಾಕಿದ್ರು ಸರ್ ಈ ವರ್ಷ. ಅದರಿಂದ ನಮ್ಮ ಮಕ್ಕಳನ್ನ ನಾವ್ ಇಲ್ಲಿ ಕಂಟಿನ್ಯೂ ಮಾಡಿರೋ. ನಂಗೆ ಗೊತ್ತಿಲ್ಲ, ಇವ್ರು ಮಾಡಿರೋ ಮಿಸ್ಟೇಕ್, ನಿಮ್ಮ ಮಿಸ್ಟೇಕ್ ನಾವ್ ಹೇಳ್ತಾ ಇದ್ದೀವಿ. ನಿಮ್ಮನ್ನು ನಾವು ದೂರಲಿಲ್ಲ ಸರ್. ನಾವು ಇವಾಗ ನೋಡಿ, ನಿಮ್ಗೆ ಎಷ್ಟು ನೋವಾಗಿದೆಯೋ ನನಗೆ ನೋಡ್ರಿ. 1633 ಮಕ್ಕಳು ಪರೀಕ್ಷೆ ಬರೀತಾ ಇದ್ದಾರೆ. ನನಗೆ ಈ 2 ಮಕ್ಕಳು ಏನು ಹೆಚ್ಚಾಗಿರಲಿಲ್ಲ. ನಾನು ಬೆಳಿಗ್ಗೆ 7:30 ಟ್ರೆಜರಿ ಪೇಪರ್ ತಗೊಂಡು 8 ಸೆಂಟ್ರಿಗೆ ಕೊಟ್ಟು, ನೀವೆಲ್ಲ ಇಲ್ಲಿದ್ದೀರಿ ಅಂತ ನಂಗೆ ಗೊತ್ತು, ನಾನು ಪೇಪರ್ ಕೊಡ್ಲಾ, ಇಲ್ಲಿ ಬರಲಾ, ಎಲ್ಲಿ ಬರಲಿ, ನಾನು ಬಂದಿದ್ದಕ್ಕೆ ನಮ್ಮ ಇಲಾಖೆ ಪೊಲೀಸ್ ಇಲಾಖೆಯವರು ಹಾಗೇನೆ ನಮ್ಮ ಈ ಒಂದು ಸ್ಕೂಲನ್ನು ಪರ್ಮಿಷನ್ ಕೊಡೋಕ್ಕೆ ಯಾವುದೇ ಲಾಗಿನ್ ಇಲ್ಲ. ನನ್ನನ್ನು ಆ ಪ್ರಶ್ನೆ ಕೇಳಿದ್ರೆ ನಂಗೆ ಗೊತ್ತಿಲ್ಲ. ನನಗೆ ಪರ್ಮಿಷನ್ ಕೊಡೋಕ್ಕೆ ಲಾಗಿನೇ ಇಲ್ಲ. ನೀವು ಏನಿದ್ರೆ ಹೈಯರ್ ಆಫೀಸರ್ ಕೇಳಬೇಕು. ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್, ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತದೆ. ನಾನು ನೋಡಿದೆ ಮೊನ್ನೆ ಎಲ್ಲ ಎಜುಕೇಷನ್ ಮಿನಿಸ್ಟರ್ ಸಾಹೇಬರು ಎಲ್ಲರಿಗೂ ಎಕ್ಸಾಮ್ನ ನೀಟಾಗಿ ಬರೀಲಿಕ್ಕೆ, ಯಾವ ಮಕ್ಕಳಿಗೂ ತೊಂದರೆ ಆಗಬಾರ್ದು ಅಂತ ಹೇಳೋ ಲೆಕ್ಕದಲ್ಲಿ ಅವ್ರು ಮಾತಾಡಿ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲಾನು ಮಾಡಿ ಇವ್ರು 31 ಮಕ್ಕಳು ಅತ್ಯಂತ ಖುಷಿಯಿಂದ ಪರೀಕ್ಷೆಯನ್ನ ವ್ಯವಸ್ಥಿತವಾಗಿ ತುಂಬಾ ಚೆನ್ನಾಗಿ ಬರೀತಾ ಇದ್ದಾರೆ. 88% ನಂದು ಥರ್ಡ್ ಪ್ರಿಪ್ರೇಟರಿನಲ್ಲಿ ರಿಸಲ್ಟ್ ಇದೆ. 90% ನನ್ನ ರಿಸಲ್ಟ್ ಬರುತ್ತೆ ಟೋಟಲ್ ಡಿಸ್ಟ್ರಿಕ್ಟ್. ಈ 2 ಮಕ್ಕಳು ನಂಗೆ ಜಾಸ್ತಿ ಇರಲಿಲ್ಲ. ನಾನು ಇಲಾಖೆಗೆ ಪತ್ರ ಬರೆದು ಏನು ಬೇಕೋ ಅದು ಕ್ರಮ ನಾನು ಮಾಡಲಿಕ್ಕೆ ಕ್ರಮ ಮಾಡ್ತೀನಿ. ಆಲ್ಟರ್ನೇಟಿವ್ ವ್ಯವಹಾರ ಇದೆ. ಈಗ ಮೇಯಲ್ಲಿ ಇವರು ಹೇಳಿದ್ದಾರೆ, ನಮ್ಮ ಅವರು ಮೇಯಲ್ಲಿ ಎಕ್ಸಾಮ್ ಇದೆ, ಅದರಲ್ಲಿ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತಿಗೆ ದರ್ಶನ ಮಾಡ್ಕೊಳ್ಳಿ, ಊಟ ಗಿಟ್ಟೆಲ್ಲ ಮಾಡಿ ಚೆಂದಾಗಿರಿ, ಸುಮ್ಮನೆ ಬೇಸರ ಮಾಡ್ಕೊಳ್ಬೇಡಿ ಆಯ್ತಾ. ಗೊತ್ತಾಯ್ತಲ್ಲ? ಬಿಡಿ, ಅದು ಮೇಲೆ ಒಂದು ವ್ಯವಸ್ಥೆ ಆಗ್ತದಲ್ಲ, ಅವ್ರು ಹೇಳಿದಾರಲ್ಲ, ಮಾಡ್ತಾರೆ ಬಿಡಿ, ಬೇಸರ ಮಾಡ್ಕೊಬಿಡಿ. ಅಲ್ಲಲ್ಲ ಒಂದು ವರ್ಷ ಅಲ್ಲ, ಈಗ ಮಕ್ಕಳ ಜೊತೆ ಆಟ ಆಡ್ತಾರಲ್ಲ ಸರ್, ಮನ್ಸರು ಅನ್ನ ತಿಂತಾರಲ್ಲ, ಯೋಚನೆ ಮಾಡೋದಿಲ್ವಲ್ಲ ಇವರು. ಬೇರೆ ತಗೊಳ್ತಾರೆ. ನೀವು ಬೇಸರ ಮಾಡಬೇಡ, ಮೇಲೆ ಒಂದು ಚಾನ್ಸ್ ಇದೆ, ಬೇಸರ ಮಾಡಬೇಡಿ. ಅವರು ಈಗ ಅವರು ಹೇಳಿದ್ರಲ್ಲ, ಏನಾದ್ರು ಒಂದು ಮಾಡ್ತೀವಿ ಅಂತ, ಅವ್ರು ಮಾಡ್ತಾರೆ. ಸರಿ, ಅನ್ನೋದೀಪ ಅಲ್ಲಿಂದ ಬರೋದಿಲ್ಲ ಸುಸದಂತ ಏನು ನಡೆಸ್ತಾರೋ. ಸರ್ ಎಂತ ಸರ್ ನಿಮ್ಮದು? ನಾವು ನಿಮ್ಮನ್ನ ಪ್ರಶ್ನೆ ಮಾಡ್ತೀವಿ. ಇನ್ನು ಮುಂದೆಗೆ ಸಹ ನೀವು ಈ ರೀತಿ ಎಂದಿಗೂ ಮಾಡಬೇಡಿ ನೀವು, ಅಷ್ಟೇ ನಾನು ಹೇಳೋದು. ಇಲ್ಲ, ನಾನು ನಿಮ್ಮ ಜೊತೆ ಹೇಳಿಲ್ಲ. ಏನು ಸರ್ ನೀವು ಇದ್ದೀರಾ, ಆದರೆ ಮಾತ್ರ ನನ್ನ ಮಗನ ಕಳಿಸೋದು ಅಂತ ಏನು ಹೇಳಬೇಕು ಈಗ ನಾನು ಹೇಳಿ. ಈಗ ಏನು ಮಾಡಬೇಕು, ಅವನಿಗೆ ಏನು ಮಾಡಬೇಕಾ? ಅಲ್ಲ, ನಾವು ನಮ್ಮ ಜೀವ ತಗೊಳ್ಬೇಕಾ ಹೇಳಿ? ಹೇಳಿ. ಈಗ ನೀವು ನಿಮ್ಮ ಜೊತೆ ಹೇಳಿಲ್ಲ ನಾನು, ನೀವು ಇದ್ರೆ ನೀವು ಕೇರ್ ತಗೊಳ್ತೀರಾ? ನೀವು ಆಗ ನಿಮ್ಮ ಬಾಯಲ್ಲಿ ಎಂತ ನೋಡ್ದಿದ್ದು, ಈಗ ಕೇರ್ ತಗೊಳ್ತೀರಾ? ಈಗ ಇವರ ಅವಸ್ಥೆ ಅಂತ ಆಗಿದೆ. ನೀವು ಕೇರ್ ತಗೊಂಡು ನೀವು ಒಂದು ಹೆಚ್ಚಮ್ಮಲ್ಲ ಈ ಶಾಲೆಗೆ, ಈ ಸ್ಕೂಲ್ಗೆ ನೀವು ಹೆಚ್ಚಮ್ಮಲ್ಲ, ನೀವು ಯಾಕೆ ಕೇರ್ ತಗೊಳ್ಳಿಲ್ಲ? ನಾವು ಇದ್ದು ಇಲ್ಲದೆ ಇವರು ನಿಮ್ಮ ಸ್ಕೂಲಿಗೆ ಕಳಿಸಿಲ್ಲ ಅಂತ ಕೇಳಿದ್ದು. ಏನು ಹೇಳಿದ್ದು ನಾನು? ಸೋಮಣ್ಣ, ನೀವು ಇನ್ನಾದ್ರೂ ಈ ಮಕ್ಕಳಿಗೆ, ನೀವು ಇನ್ನಿದ್ದ ಮಕ್ಕಳಿಗೆ ನೀವು ಇನ್ನು ಚಿಂತೆ ಮಾಡಬೇಡಿ. 2 ಮಕ್ಕಳ ಚಿಂತೆ ಆಯ್ತಲ್ಲ, ಈ ವರ್ಷದ ಲೈಫ್ ಹೋಯ್ತಲ್ಲ, ಇನ್ನಿದ್ದ ಮಕ್ಕಳಿಗೆ ನಿಮ್ಮ ಜೀವಮಾನದಲ್ಲಿ ನೀವು ಇದು ಮಾಡಬೇಡಿ. ಅದು ಮಾತ್ರ ಎಚ್ಚರ ನೋಡಿ. ಹೇಳುದಲ್ಲ ಇವರಿಗೆ ಏನಿದು ಮುಚ್ಚಿಟ್ಟಿರೋದು. ಇಷ್ಟು ದಿನ ಕದ್ದು ಮುಚ್ಚಿ ಮ್ಯಾನೇಜ್ಮೆಂಟ್ ಮಾಡಿರೋದು ನಮಗೆ ಅನ್ಯಾಯ ಅಲ್ವಾ? ನಮ್ಮ ಮಕ್ಕಳಿಗೆ ಮಾಡಿರೋದು ಅನ್ಯಾಯ ಅಲ್ವಾ?
ಇದರ ಬಗ್ಗೆ ನಮಗೆ ನ್ಯಾಯ ಸಿಗಬೇಕು ಸರ್. ಇನ್ನೊಂದು 15 ನಿಮಿಷ ನಾವು ಕಾಯ್ತೀವಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರದಿದ್ರೆ ನಾವು ರಸ್ತೆ ತಡೆ ಮಾಡ್ತೀವಿ. ನಾವು ಇವಾಗ ಪೊಲೀಸ್ ಇಲಾಖೆ ನಮಗೆ ಕೊಟ್ಟ ಮಾಹಿತಿ ಪ್ರಕಾರ ಇದ್ರೆ ನೀವು ಯಾವ ನಮ್ಮನ್ನು ಜೈಲಿಗೆ ಬೇಕಾದ್ರೆ ಅಟ್ಕೊಳ್ಳಿ. ನಮಗೆ ಈ ವಿಷಯದಲ್ಲಿ ಮಕ್ಕಳಿಗೆ ನ್ಯಾಯ ಸಿಗುವವರೆಗೆ ಇನ್ನೂ ನಾವು ಕಂಟಿನ್ಯೂಸ್ ಆಗಿ ನಾವು ಹೋರಾಡ್ತೀವಿ, ನಿರಂತರವಾಗಿ ಹೋರಾಡ್ತೀವಿ. ಓಕೆ, ಎಕ್ಸಾಮ್ ಬರೀತಿದ್ದಾರೆ, ಮ್ಯಾನೇಜ್ಮೆಂಟ್ ಹೇಳ್ಬೇಕಲ್ಲ ಸರ್, ಬರ್ಬೇಕಲ್ಲ ಇಲ್ಲಿ. ಮ್ಯಾನೇಜ್ಮೆಂಟ್ ಎಲ್ಲಿ ಹೋದ್ರು? ಮ್ಯಾನೇಜ್ಮೆಂಟ್ ಈಗ ನಮಗೆ ತೊಂದರೆ ಆಗಿದೆ, ಬೇರೆ ಯಾರಿಗೂ ತೊಂದರೆ ಇಲ್ಲ. ನಿಮಗೇನು ತೊಂದರೆ ಇಲ್ಲ, ನಮಗೆ ಬಿಡಿ. ನಮ್ಮ ಎರಡು ಮಕ್ಕಳಿಗೆ ಮಕ್ಕಳು ಹೋದ್ರೆ ಇವರಿಗೆ ರಾತ್ರಿ ಊಟ ಮಾಡಿಲ್ಲ ಸರ್, ಅವರು ಊಟ ಮಾಡಿಲ್ಲ, ಏನಾದ್ರು ತಿಂದಿಲ್ಲ. ಈಗ ಉಪವಾಸ ಉಂಟು, ಏನು ತಿಂದೇ ಇಲ್ಲ, ಹಾಗೇನೆ ಉಪವಾಸ ಮಾಡಿದ್ದೆ. ಆಗ ನಮಗೇನೆಲ್ಲ ಬೇಸರ. ಇವತ್ತಲ್ಲ 7 ಗಂಟೆಗೆ ಬರ್ಲೇಬೇಕಲ್ವಾ ಸರ್? ಇವಾಗ ನೀವು ಹೊಣೆ ತಗೊಂಡು ಮಾಡ್ತಾ ಇದ್ದೀರಾ. ನೀವು ಪಾಪ ಏನ್ ಮಾಡಕ್ಕಾಗಲ್ಲ. ನೀವು ನಾನು ಬರ್ಸ್ಬೇಕು, ನಾನು ಬರ್ಸಲ್ಲ. ನೀವು ಸೆಕೆಂಡ್ ಸ್ಟ್ಯಾಂಡರ್ಡ್ ನನಗೆ ಟಿ ಸಿ ಕೊಡಬೇಕು. ನಾನು ಈ ವರ್ಷ ಟಿ ಸಿ ತೆಗಿತಾ ಇದ್ದೀನಿ, ನೀವು ಕೊಡಬೇಕು. ನಾನು ಅದಕ್ಕೆ ಮಾತಾಡ್ತಾ ಇರೋದು. ಇವತ್ತು ನಾನು ಬರ್ತಾ ಇರಲಿಲ್ಲ, ಇವತ್ತು ನನ್ನ ಮಗ ಎಕ್ಸಾಮ್ ಬರೀತಾ ಇದ್ದೀನಿ. ನಮಗೆ ಮ್ಯಾನೇಜ್ಮೆಂಟ್ ಅವ್ರು ಹೇಳಿದ್ದು ಆಗ್ತಾ ಇದೆ, ಪ್ರೋಸೆಸ್ ಆಗ್ತಾ ಇದೆ, ಇವತ್ತು ನಾಳೆ ಆಯ್ತದೆ. ಇದನ್ನ ಅವರು ಹೇಳ್ತಾರೆ, ಇವತ್ತು ಆಯ್ತದೆ, ನಾಳೆ ಆಯ್ತದೆ ಅಂತ. ನಾವು ಆಗ್ತದೆ ಅಂತಲೇ ನಂಬಿಕೊಂಡಿದ್ದು. ಸೊ ಲಾಸ್ಟ್ ಮೂಮೆಂಟಿಗೆ ಗೊತ್ತಾಯ್ತು, ಈಗ ಕೋರ್ಟಿಗೆ ಹೋಗಬೇಕು ಅಂತ. ಲಾಸ್ಟ್ ವೀಕ್ ಗೊತ್ತಾಗಿದೆ. ಸೊ ಮಂಡೇ ಆ ದಿವಸ ಕೋರ್ಟ್ ಆರ್ಡರ್ ಆಗಿದೆ. ಕೋರ್ಟ್ ಆರ್ಡರ್ ಪ್ರಕಾರ ಬಂದಿದೆ, ಎಲ್ಲ ಮಕ್ಕಳಿಗೂ ಎಕ್ಸಾಮ್ಸ್ ಕೊಡಬೇಕು ಅಂತ. ಸೊ ಹಾಗಾಗಿ ನಿನ್ನೆ ಲಾಗಿನ್ ಓಪನ್ ಆದಾಗ ಈ 2 ಮಕ್ಕಳದು ಇದು ಬಂದಿಲ್ಲ, ಹಾಲ್ ಟಿಕೆಟ್ ಬಂದಿಲ್ಲ. ಯಾಕೆ ಅಂತ ನೋಡಿದಾಗ ಒಂದಲ್ಲಿ ರಿಜೆಕ್ಟೆಡ್ ಬೈ BO ಅಂತ. ಯಾವಾಗ? ನಿನ್ನೆ. ಯಾವಾಗ ರಿಜೆಕ್ಟೆಡ್ ಬೈ? ಯಾವಾಗ? 24-25 ಯಾವಾಗ? 24-25 ಯಾಕಾಯ್ತು? ಯಾಕಾಗ್ತದೆ ನಂಗೆ ಗೊತ್ತಿಲ್ಲ ರೀ. ನನ್ನ ಯಾಕ್ರಿ ಕೇಳ್ತೀರ? ನಾನು 24-25 ನಾನು ಇಲ್ಲೇ ಇಲ್ಲ. ಮಾತಾಡಿ, ನಿಮ್ಗೆ ಏನ್ ಬೇಕು ಅದು ಮಾತಾಡ್ಕೊಳ್ಳಿ. ಈ ಕಾಪಿ ಆಗಿ ಕಳಿಸಿದಾಗ ಒಂದು ನಿಮಿಷ ಅವ್ರು ಹೇಳ್ತಾರೆ, ಕಂಟಿನ್ಯೂ. ನಮಗೆ ಓಪನ್ ಆಗ್ತಿದ್ದಿಲ್ಲ. ಇನ್ನೊಂದು ಹುಡುಗನ್ ಕೇಳಿ ಸರ್. ಇನ್ನೊಂದು TC ಇಶ್ಯೂಡ್ ಪ್ರಥಮ್ ರೇ ಬರ್ತಾ ಇದೆ ಎಲ್ಲ ಜವಾಬ್ದಾರಿಯುತವಾಗಿ ಮಾತಾಡಿ. ಪ್ರಥಮ್ ಒಂದು ರಿಜೆಕ್ಟೆಡ್ ಫ್ರಮ್ BO 2024-25. ಇನ್ನೊಂದು ತಸ್ಲೀಮ್ ತಮೀಮು TC ಇಶ್ಯೂಡ್. BO ಇಶ್ಯೂ ಮಾಡಕ್ಕಾಯ್ತಾ TC? ಮುಂಚೆ ತೋರಿಸ್ತಿದ್ದಾರೆ. ಒಂದು ರಿಕ್ವೆಸ್ಟ್ ಸರ್, ಒಳ್ಳೆ ಒಂದು 10 ಗ್ರಾಮಗಳಿಂದ ಬಂದು ಇಲ್ಲಿ ಮಕ್ಕಳು ಕಲಿತಾ ಇದ್ದಾರೆ. ಈಗ ನಾವು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತೀವಿ, ಗ್ರಾಮಸ್ಥರ ಪ್ರಯುಕ್ತ ಈಗೊಂದು 10th 9th 10th ಒಂದು ಪರ್ಮಿಷನ್ ಮಾಡುವಂತ ಒಂದು ವ್ಯವಸ್ಥೆ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಮಾಡಿಕೊಡಿ. ನಮಗೆ ಅದು ಕೊಡೋದು ರಿಲೀಸ್ ಆಗಲಿ, ನಾವು ಬೇರೆ ಕಳಿಸ್ತೀವಿ. ಈ 2 ಮಕ್ಕಳ ಜವಾಬ್ದಾರಿ ಅದು ಕೊಟ್ಟು ಮಾಡ್ಕೊಡಿ ಸರ್ ಅದನ್ನ. ಇನ್ನು ಮುಂದೆಗೆ ಸಹ ನೀವು ಈ ರೀತಿ ಎಂದಿಗೂ ಮಾಡಬೇಡಿ ನೀವು, ಅಷ್ಟೇ ನಾನು ಹೇಳೋದು. ಇಲ್ಲ, ನಾನು ನಿಮ್ಮ ಜೊತೆ ಹೇಳಿಲ್ಲ. ಏನು ಸರ್ ನೀವು ಇದ್ದೀರಾ, ಆದ್ರೆ ಮಾತ್ರ ನನ್ನ ಮಗನ ಕಳಿಸೋದು ಅಂತ ಏನು ಹೇಳಬೇಕು? ಈಗ ನಾನು ಹೇಳಿ, ಈಗ ಏನು ಮಾಡಬೇಕು? ಅವನಿಗೆ ಏನು ಮಾಡಬೇಕಾ? ಅಲ್ಲ, ನಾವು ನಮ್ಮ ಜೀವ ತಗೊಳ್ಬೇಕಾ? ಹೇಳಿ ಹೇಳಿ. ಈಗ ನೀವು ನಿಮ್ಮ ಜೊತೆ ಹೇಳಿಲ್ಲ ನಾನು. ನೀವು ಇದ್ರೆ ನೀವು ಕೇರ್ ತಗೊಳ್ತೀರಾ? ನೀವು ಆಗ ನಿಮ್ಮ ಬಾಯಲ್ಲಿ ಎಂತ ನೋಡ್ದಿದ್ದು, ಈಗ ಕೇರ್ ತಗೊಂತೀರಾ? ಈಗ ಇವರ ಅವಸ್ಥೆ ಎಂತ ಆಗಿದೆ? ನೀವು ಕೇರ್ ತಗೊಂಡು ನೀವು ಒಂದು ಹೆಚ್ಚಮ್ಮಲ್ಲ ಈ ಶಾಲೆಗೆ, ಈ ಸ್ಕೂಲ್ಗೆ ನೀವು ಹೆಚ್ಚಮ್ಮಲ್ಲ. ನೀವು ಯಾಕೆ ಕೇರ್ ತಗೊಳ್ಳಿಲ್ಲ? ನಾವು ಇದ್ದು ಇಲ್ಲದೆ ಇವರ ನಿಮ್ಮ ಸ್ಕೂಲಿಗೆ ಕಳಿಸಿಲ್ಲ ಅಂತ ಕೇಳಿದ್ದು. ಏನು ಹೇಳಿದ್ದು ನಾನು? ಸೋಮನ್ ನೀವು ಇನ್ನಾದ್ರೂ ಈ ಮಕ್ಕಳಿಗೆ, ನೀವು ಇನ್ನಿದ್ದ ಮಕ್ಕಳಿಗೆ ನೀವು ಇನ್ನು ಚಿಂತೆ ಮಾಡಬೇಡಿ. ಈ 2 ಮಕ್ಕಳ ಚಿಂತೆ ಆಯ್ತಲ್ಲ, ಈ ವರ್ಷದ ಲೈಫ್ ಹೋಯ್ತಲ್ಲ, ಇನ್ನಿದ್ದ ಮಕ್ಕಳಿಗೆ ನಿಮ್ಮ ಜೀವಮಾನದಲ್ಲಿ ನೀವು ಇದು ಮಾಡಬೇಡಿ. ಅದು ಮಾತ್ರ ಎಚ್ಚರ ನೋಡಿ. ಹೇಳುದಲ್ಲ ಇವರಿಗೆ ಏನಿದು. ನನ್ನ ಹೆಸರು ಪ್ರಥಮ್. ನಾವು ಉದಯ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬೆಟಗೇರಿಯಲ್ಲಿ ಓದ್ತಿದ್ದೀನಿ. ಅವತ್ತೆಲ್ಲ ಕೇಳ್ತೀವಿ, ಇದು ಹಾಲ್ ಟಿಕೆಟ್ ಬಂದಿಲ್ಲ ಕೇಳ್ತಿದ್ವಿ HM ಜೊತೆ. ಅದೊತ್ತಿಗೆ ಕೊಡ್ತೀವಿ ಅಂತ ಹೇಳ್ತಿದ್ರು. ಆವಾಗ ಇವತ್ತು ನಿನ್ನೆ ಸಾಯಂಕಾಲ 7:15 ಫೋನ್ ಮಾಡಿದರು, ಪೇರೆಂಟ್ಸ್ ಬರಬೇಕು, ಏನು ವಿಶೇಷ ಇದಿದೆ, ಮಾತಾಡೋಕ್ಕಿದೆ, ಬರಬೇಕು ಅಂತ ಹೇಳಿದರು. ಹಾಗೆ ಬಂದು ಕೇಳುವಾಗ ಇವರು ಹೇಳಿದರು, ಹಾಲ್ ಟಿಕೆಟ್ ಬಂದಿಲ್ಲ, ಈಕೆ ಏನೋ ಮಿಸ್ಟೇಕ್ ಆಗ್ತಿದೆ, ಇಬ್ಬರದ್ದು ಏನೋ ಮಿಸ್ಟೇಕ್ ಆಗ್ತಿದೆ ಅಂತ ಹೇಳಿದರು. ಈಗ ಎಕ್ಸಾಮಿಗೆ ಹೆಂಗೆ ಬರೆಯೋದು ಸರ್? ಈಗ ಇನ್ನೊಂದು ಎಕ್ಸಾಮ್ ಬರೆದ್ರೆ ನಾವು ಎಕ್ಸಾಮ್ ಬರ್ದಂಗೆ ಆಗ್ತದೆ.
ಇದು ಈಗ ಫೇಲ್ ಆಯ್ತು ಇದು, ಅದಕ್ಕೆ ನ್ಯಾಯ ಬೇಕು ನಮಗೆ. ಹೌದು ಸರ್, ಬೇಜಾರಾಗ್ತದೆ ಸರ್. ನಾನು ಪ್ರಥಮದ ಅಮ್ಮ, ಅವನು 10th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. ನಿನ್ನೆ ರಾತ್ರಿ ಉದಯ ಸ್ಕೂಲ್ ಬೆಟ್ಟಿಗೇರಿ ಇಂಗ್ಲೀಷ್ ಮೇಡಮ್. ಆದರೂ ನಿನ್ನೆ ಫೋನ್ ಮಾಡಿ ಅವ್ರು ಹೇಳಿದರು HM ಬರಲಿಕ್ಕೆ ಹೇಳಿದ್ದಾರೆ, ಬನ್ನಿ ಒಂದು ಸಲ ಪ್ರಥಮನ ಪೇರೆಂಟ್ ಅಂತ. ನಾನು ಏಕೆ ಅಂತ ಕೇಳುವಾಗ ಅಲ್ಲಿ ಹೇಳಿಲ್ಲ ಅವರು. ಆಗ ನಾನು ಇಲ್ಲಿ ಸ್ಕೂಲಿಗೆ ಬಂದೆ. ಬರುವಾಗ ಹೇಳಿದರು ಅವನ ಇದು ರೆಕಾರ್ಡ್ ಏನು ಬಂದಿಲ್ಲ, ಹಾಲ್ ಟಿಕೆಟ್ ಬಂದಿಲ್ಲ ಅಂತ. ಏನಕ್ಕೆ ಅಂತ ಕೇಳಿದೆ. ಅದು ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರು. ಅದು ಎಂಥ ಪ್ರಾಬ್ಲಮ್, ಅವರಿಗೆ 17 ಮಕ್ಕಳಿಗೆ ಬಂದಿದೆ ಅಲ್ಲ, 15 ಮಕ್ಕಳಿಗೆ ಬಂದಿದೆ, ಇವರಿಬ್ಬರಿಗೆ ಯಾಕೆ ಬಂದಿಲ್ಲ ಅಂತ ಕೇಳಿದೆ. ಕೇಳುವಾಗ ಅದು ಏನೋ ಅಲ್ಲಿ ಬೋರ್ಡಲ್ಲೆಲ್ಲ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳಿದರು. ಏನು ಅವರಿಗೆ ನಾನು ಹೇಳಿದೆ, ನಿಮಗೆ ಬಿಟ್ಟಿದ್ದು. ನಾನು ಅವರ HMಗೆ ಹೇಳಿದೆ, ನೋಡಿ ಸರ್, ನಾನು ಈ ವರ್ಷ ನಿಮಗೆ ಈ ಸ್ಕೂಲಲ್ಲಿ ನಾನು ಸೇರಿಸೋದಿಲ್ಲ ಅಂತ ಹೇಳ್ತಾ ಇದ್ದೆ. ಆಗ ಅವರು ಹೇಳಿದರು, ಸೇರಿಸಿ, ನಾನು ಇದ್ದೇನೆ, ನಾನು ಎಲ್ಲದಕ್ಕೂ ಹೊಣೆಯಾಗಿ ನಾನಿದ್ದೇನೆ. ಆಗ ನಾನು ನಿನ್ನೆ ಅದೇ ಮಾತು ಕೇಳಿದೆ, ನೀವು ಇಂದು ಎಲ್ಲಿದ್ದೀರಾ, ನನ್ನ ಮಗನ ಹಾಲ್ ಟಿಕೆಟ್ ಬಂದಿಲ್ಲ, ಎಲ್ಲಿದ್ದೀರಾ ನೀವು, ಏನು ಮಾಡ್ತಿದ್ದೀರಾ? ಆಗ ಅವರು ಅಲ್ಲಿ ನಡೆಸಿಯವರು ಹೇಳ್ತಿದ್ದಾರೆ, ನೀವು ಬೇಡ ಈ ಮಾತನ್ನು ಇಲ್ಲೇ ಬಿಡಿ, ಹೊರಗಲ್ಲಿ ತಗೊಂಡೋಗಬೇಡಿ ಅಂತ ಹೇಳ್ತಿದ್ರೆ. ನಾನು ಮಾತಾಡಿ ನನಗೆ ತುಂಬ ದುಃಖ ಆಯಿತು. ಇಂದ ಅವನು SLC ಓದ್ತಿದ್ದಾನೆ, ಅವನ ಮನಸ್ಸು ಹೇಗೆ ಇರ್ತಾನೆ ಹೇಳಿ. ಒಂದು ನಾಳೆ ನನಗೆ ಎಕ್ಸಾಮ್ ಇಲ್ಲ, 15 ಮಕ್ಕಳು ಎಕ್ಸಾಮಿಗೆ ಹೋಗ್ತಾರೆ, ನಾವಿಬ್ಬರು ಹೋಗಲ್ಲ, ಅವರ ಮನಸ್ಸು ಹೆಂಗೆ ಇರ್ತದೆ ಹೇಳಿ. ಬೇಡ, ಅಪ್ಪ ಅಮ್ಮನ ಮನಸ್ಸು ಹೇಗಿರ್ತಾರೆ, ಎಷ್ಟು ಕಷ್ಟ ಬಂದು ದುಡಿದು ಎಷ್ಟು ಇದ್ದು ಏನು ಕೊಟ್ಟು ನಾವು ಹೊಟ್ಟೆಗಿಲ್ಲ ಅಂತೇಳಿ ಅವರ ಉದಯ ಸ್ಕೂಲಿಗೆ ಒಂದು ಫೀಸ್ ಕಟ್ಟಿ, ವ್ಯಾನ್ ಫೀಸ್ ಕಟ್ಟಿ, ಒಂದು ರೂಪಾಯಿ ನಾವು ಬಾಕಿ ಮಾಡಿಲ್ಲ ಸರ್. ಇಂದು ಈ ರೀತಿ ಆಗಿತ್ತು ಅಂತ ಹೇಳಿದರೆ ಏನು ಮಾಡೋದು ಸರ್? ಅವ್ರದ್ದು ಸ್ಯಾಟ್ಸ್ ಅಂತಿದೆ, ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ. ಅದೊಂದು ಎಲ್ಲ ಮಕ್ಕಳಿಗೂ ಇರುತ್ತೆ. ಸೊ ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಮಗುವುದು ಬ್ಲಾಕ್ಡ್ ಬೈ BO ಅಂತ ಬಂದಿದೆ, ರಿಜೆಕ್ಟೆಡ್ ಬೈ BO ಅಂತ. ಸೊ ಅದೊಂದು ಆಗಿದೆ. BOನ ಕೇಳಿದಾಗ ಅಲ್ಲಿ ಹೇಳ್ತಾರೆ ಅವ್ರ ಲಾಗಿನಲ್ಲಿ ಬಂದಿಲ್ಲ ಅಂತ. ಸೊ ಇದು ಟೆಕ್ನಿಕಲ್ ಇಶ್ಯೂ ಆಗಿದೆ ಸರ್. BO ಅವರು ಹೇಳ್ತಾರೆ ಅವ್ರ ಲಾಗಿನಿಗೆ ಬಂದರೆ ನಾವು ಮಾಡಿಸ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನೊಂದು ಮಗುದು TC ಇಶ್ಯೂ ಅಂತ ಬಂದಿದೆ. ನಾವು ಓದ್ತಿರೋ ಮಕ್ಕಳಿಗೆ TC ಇಶ್ಯೂ ಮಾಡೋದೇ ಇಲ್ಲ. ಸೊ ಅದು ಯಾಕೆ ಆಗಿದ್ದು ಅಂತ ಗೊತ್ತಿಲ್ಲ. ಅದು ಟೆಕ್ನಿಕ್ ಇಶ್ಯೂನೇ ಆಗಿದೆ. ಇದು ಯಾವಾಗ ಗೊತ್ತಾಗಿದೆ ಸರ್ ನಿಮಗೆ? ನಮಗೆ ನಿನ್ನೆ ಗೊತ್ತಾಗಿದ್ದು ಸರ್. ಹಾಲ್ ಟಿಕೆಟ್ ಕೊಡಲಿಕ್ಕೆ ಇಷ್ಟು ದಿವಸ ಫಸ್ಟೇ ಕೊಡ್ತಾರಲ್ಲ? ಅಲ್ಲ, ಅವ್ರದ್ದು ಬಂದಿಲ್ಲ ಸರ್. ಈಗ ಆರ್ಡ್ರ್ ಆಗಿದ್ದು ಮೊನ್ನೆ, ಕೋರ್ಟ್ ಆರ್ಡ್ರ್ ಮೊನ್ನೆ. ಸೊ ಎಲ್ಲ ಮಕ್ಕಳದ್ದಾಗಿದೆ, ಇವರಿಬ್ರದ್ದು ಬಂದಿಲ್ಲ. ಕೋರ್ಟ್ ಆರ್ಡರ್ ಏನಕ್ಕೆ ಕೋರ್ಟ್ಗೆ ಯಾಕೆ ಹೋಗಿದ್ದು? ಕೋರ್ಟ್ಗೆ ಅಂದರೆ ಈ ಮಕ್ಕಳಿಗೆ ಎಕ್ಸಾಮ್ ಬರ್ಸ್ಲಿಕ್ಕೋಸ್ಕರ, ಅಂದರೆ SLC ಎಕ್ಸಾಮ್ ಬರ್ಸ್ಲಿಕ್ಕೋಸ್ಕರ ಕೋರ್ಟಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಕೋರ್ಟ್ ಆರ್ಡ್ರ್ ಕೂಡ ಎಲ್ಲ ಮಕ್ಕಳಿಗೂ ಎಕ್ಸಾಮ್ ಕೊಡಬೇಕು ಅಂತ ಇದೆ. ಉದಯ ಎಜುಕೇಷನ್ ಸೊಸೈಟಿ ಅಂಡರಲ್ಲಿ ಬರೋ ಎಲ್ಲ ಮಕ್ಕಳಿಗೂ ಕೂಡ ಎಕ್ಸಾಮ್ಸ್ ಬರೆಯೋಕ್ಕೆ ಯಾವುದೇ ತೊಂದರೆ ಮಾಡಬಾರ್ದು ಅಂತ ಈ ಕಾಪಿ BOಗೂ ಹೋಗಿದೆ, ಸ್ಟೇಟ್ ಬೋರ್ಡ್ ಕಮಿಷನರ್ಗೂ ಹೋಗಿದೆ, ಡೈರೆಕ್ಟ್ರಿಗೂ ಹೋಗಿದೆ, DDP ಅವ್ರಿಗೂ ಹೋಗಿದೆ. ಸರ್, ಹಾಲ್ ಟಿಕೆಟ್ ಇಷ್ಟು ದಿವಸ ಮೊದಲೇ ಅಂತ ಬರುತ್ತಲ್ಲ, ಇದು ನಿನ್ನೆವರೆಗೆ ಕೊಟ್ಟಿಲ್ಲ ಅಂತ ಆರೋಪ ಐತೆ. ಕೋರ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡ್ತಿದ್ವಿ ಸರ್. ಅಂದರೆ ಉದಯ ಹೈಸ್ಕೂಲ್ಗೆ ಇಂಗ್ಲೀಷ್ ಮೀಡಿಯಮ್ಸ್ಗೆ ಪರ್ಮಿಷನ್ ಇಲ್ಲ ಅಂತ ಊರವರು ಹೇಳ್ತಾರೆ, ಹೌದಾ? ಮಾನ್ಯತೆ ಮಾಡಿಸ್ತಾ ಇದ್ದಾರೆ ಸರ್. ಅದು ಪ್ರೋಸೆಸ್ಸಲ್ಲೇ ಇದೆ, ಅಂತ ಕಂಪ್ಲೀಟಾಗಿ ಆಗಿಲ್ಲ. ಅದು ಆಗಿಲ್ಲ. ಕಳೆದ ವರ್ಷವೂ ಇದೇ ಥರ ಆಗಿತ್ತು. ಕೋರ್ಟ್ ಮುಖಾಂತರ ಎಲ್ಲ ಮಕ್ಕಳು ಎಕ್ಸಾಮ್ ಬರೆದಿದ್ದಾರೆ, ಎಲ್ರಿಗೂ ರಿಸಲ್ಟ್ ಬಂದಿದೆ, ಎಲ್ರಿಗೂ ಮಾರ್ಕ್ಸ್ ಕಾರ್ಡ್ ಬಂದಿದೆ. ಬಟ್ ಈ ವರ್ಷ ಸ್ಯಾಟ್ಸ್ ಅನ್ನೋ ವೆಬ್ಸೈಟ್ ಅದು ತೊಂದರೆ ಆದ್ದರಿಂದ ಇವರಿಬ್ಬರಿಗೆ ಹಾಲ್ ಟಿಕೆಟ್ ಜನರೇಟ್ ಆಗ್ತಿಲ್ಲ. ಈಗ 2 ಮಕ್ಕಳು ವಂಚಿತರಾಗಿದ್ದಾರೆ, ಇಲಾಖೆದ ಮೇಲೆ ಆರೋಪ ಮಾಡಿದ್ದಾರೆ ಆಡಳಿತ ಮಂಡಳಿ ಅವರು. ಸರ್, ಇದು ಉದಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಅನಧಿಕೃತವಾಗಿ ನಡೀತಾ ಇದ್ದು 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳು ಇಲ್ಲಿ ಪರೀಕ್ಷೆಗೆ ಕಳೆದ ವರ್ಷ ಮತ್ತು ಈ ವರ್ಷ ಕೋರ್ಟ್ ಮೂಲಕ ಅವರು ಪರೀಕ್ಷೆಯನ್ನು ಬರೀಲಿಕ್ಕೆ ಕೋರ್ಟು ಏನು ಆದೇಶ ಕೊಟ್ಟಿದೆ ಅದರ ಪ್ರಕಾರ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀವಿ. ಶಾಲೆಯವರು ಸ್ಯಾಟ್ಸಲ್ಲಿ ಮಕ್ಕಳಿಲ್ಲದ ಕಾರಣ ಸ್ಯಾಟ್ಸ್ ಇರಲಿಲ್ಲ ಸ್ಕೂಲಿಗೆ. ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಸ್ಯಾಟ್ಸ್ ಇತ್ತು. ಆ ಸ್ಯಾಟ್ಸ್ಗೆ ಎಂಟ್ರಿ ಮಾಡಿಕೊಂಡು 5 ಮಕ್ಕಳನ್ನು ಅಲ್ಲಿ ನಮಗೆ ಕಳಿಸಿದ್ರು. ಅದನ್ನು ನಾವು ಅಪ್ರೂವಲ್ ಮಾಡಿ ಕಳಿಸಿದ್ದು. ಇನ್ನು ಉಳಿದಂತೆ 10 ಮಕ್ಕಳಿದೆ ಅಂತೇಳಿ ನಿನ್ನೆ ಸಾಯಂಕಾಲ 4:45 ಗಂಟೆಗೆ ಈ ಹಿಂದೆ ಬರದೇ ಇದ್ದಂಥ ಮಕ್ಕಳ ಸಂಖ್ಯೆ ನಿನ್ನೆ 4:45 ಗಂಟೆಗೆ ನನ್ನ ಲಾಗಿನಿಗೆ ಬಂತು. ನಾನು ನಮ್ಮ ಮೇಲಾಧಿಕಾರಿಗಳನ್ನ ಕನ್ಸಲ್ಟ್ ಮಾಡಿ ಈ ಎಲ್ಲ ಮಕ್ಕಳು ಪರೀಕ್ಷೆ ಕೊಡಬೇಕು ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾಗ ನನ್ನ ಸ್ಯಾಟ್ಸಲ್ಲಿರೋ ಮಾಹಿತಿನ ಪ್ರಿಂಟ್ ತೆಗೆದು ನಮಗೊಂದು ಕಾಪಿ ಕೊಡಿ ಅಂತ ಹೇಳಿದ್ರು. ಇದು 10 ಮಕ್ಕಳದು 15 ಮಕ್ಕಳದು ಮಾಹಿತಿ ಇದೆ. ಶಾಲೆಯವರು ಹೇಳ್ತಾ ಇದ್ದಾರೆ 17 ಮಕ್ಕಳು ಅಂತೇಳಿ. ಅದರಲ್ಲಿ 1-2 ಮಕ್ಕಳದು ಈ ಮಾಹಿತಿನ ಶಾಲೆಯವರು ಎಂಟ್ರಿ ಮಾಡಿಲ್ಲ. ಸೊ ಆ ಮಕ್ಕಳು ಅಲ್ಲಿ ಇಲ್ಲ ಅಂತ ಆಗುತ್ತೆ ಆಗ. ಸೊ ಅದನ್ನ ನಂತರ ನಾನೇನು ಮಾಡಿದ್ದೀನಿ, 15 ಮಕ್ಕಳಿಗೂ ಕೂಡ ಪ್ರಶ್ನೆ ಪತ್ರಿಕೆ ಕೊಡಲಿಕ್ಕೆ
ಪ್ರಶ್ನೆ ಪತ್ರಿಕೆ ಕೊಡಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತೇಳಿ 4 ಸೆಂಟ್ರ್ಗಳಿಗೆ ನಾವು ಕೇಳ್ಕೊಂಡಿದ್ದು. 15 ಮಕ್ಕಳಿಗೆ 4 ಸೆಂಟ್ರಿಗೆ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು 2 ಮಕ್ಕಳಿಗೆ ಪರೀಕ್ಷೆ ಬರೀಲಿಕ್ಕೆ ಅವರು ಸ್ಕೂಲವರೇ ಎಂಟ್ರಿ ಮಾಡದೇ ಇರೋದ್ರಿಂದ ನಮ್ಮ ಲಾಗಿನ್ಗೆ ಬಂದಿಲ್ಲ. ಈ ವಿಷಯವನ್ನು ನಾನು ಮೇಲಾಧಿಕಾರಿಗಳಿಗೆ ಪತ್ರ ಬರೆದು ಅಗತ್ಯ ಕ್ರಮ ಏನು ಬೇಕೋ ಇಲಾಖೆಯಿಂದ ಅದನ್ನು ಮಾಡಿಸ್ಲಿಕ್ಕೆ ಕ್ರಮ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಗೊತ್ತಿಲ್ಲ ಸರ್, ಅದು ಮೇಲಾಧಿಕಾರಿಗಳ ನಿರ್ದೇಶನ ಏನು ಬರುತ್ತೆ ಅದ್ರ ಪ್ರಕಾರ ಮಾಡ್ತೀವಿ ಸರ್. ಎಸ್ ಸರ್, ಅವ್ರು ಎಂಟ್ರಿ ಮಾಡಿದರೆ ನಾವು 15 ಜೊತೆಗೆ 17ನೇ ಕಳಿಸ್ತಾ ಇದ್ದೋ ಸರ್. ತೊಂದರೆ ಅಲ್ಲ. ಥ್ಯಾಂಕ್ ಯು ಸರ್.